10वीं कक्षा विद्यार्थियों को मैं पहले स्वागत करता हूं। आज 10वीं कक्षा के एक एकांकी नाटक को आज आरंभ करता हूं। बच्चों, इस एकांकी नाटक को आरंभ करने से पहले एक छोटा कहानी को मैं बताने के लिए चाहता हूं। ಒಂದು ಏಕಾಂಗಿ ನಾಟಕವನ್ನ ಆರಂಭಿಸುವಕ್ಕಿಂತ ಮೊದಲು ನಿಮಗೆ ಇಲ್ಲಿ ಒಂದು ಕಥೆಯನ್ನ ಹೇಳೋದ್ರ ಮೂಲಕ ಆ ಒಂದು ನಾಟಕವನ್ನ ಆರಂಭಿಸ್ತಾ ಇದ್ದೇನೆ. ಆ ನಾಟಕದ ಹೆಸರು ಹೇಳೋಕ್ಕಿಂತ ಮೊದಲು ಈ ಕಥೆಯನ್ನ ಹೇಳ್ತಿದ್ದೇನೆ. ಆ ಕಥೆ ಏನಪ್ಪಾ ಅಂತಂದ್ರೆ ಇಮಾನ್ದಾರ್ लकड़हार। ईमानदार लकड़हार। ईमानदार लकड़हार। लकड़हार का अर्थ होता है वुड को काटने वाला, पेड़ को काटने वाला, ಮರವನ್ನ ಕಡಿಯುವ. ಆ ಕಥೆಯನ್ನ ಹೇಳಿ ಆ ನಂತರದಲ್ಲಿ ನಿಮ್ಮ 10ನೇ ತರಗತಿಯಲ್ಲಿರತಕ್ಕಂಥ ಒಂದು ಏಕಾಂಗಿ ನಾಟಕವನ್ನು ನಾನು ಆರಂಭಿಸ್ತೇನೆ. कहानी इस प्रकार है. ಆ ಕಥೆ ಈ ತರ ಇದೆ. एक बार गरीब लकड़हार रहता था. ಒಬ್ಬ ಬಡವ ಒಬ್ಬ ಮರ ಕಡಿಯುವವ ವಾಸವಾಗಿದ್ದ. ವಹ ಜಂಗಲ್ ಕಿ ಪೇಡ್ ಕಾಟ್ತಾ था. ಅವನ ಕೆಲಸ ಏನು? ಮರವನ್ನ ಕಡಿಯುವಂಥದ್ದು. ಅವನು ಮರವನ್ನ ಕಡಿತಕ್ಕಂಥದ್ದೇ ಅವನ ಕೆಲಸ ಆಗಿತ್ತು. ಅದು ಅವನು ಉದ್ಯೋಗ ಆಗಿತ್ತು. एक दिन वह एक नदी के किनारे लकड़ी काट रहा था. ಅವನೇನ್ ಮಾಡ್ತಿದ್ದ? ಒಂದು ನದಿಯ ದಂಡೆಯ ಮೇಲೆ ಒಂದು ಮರವನ್ನ ಕಡಿತಾ ಇದ್ದ. ಏನ್ ಕಡಿತಾ ಇದ್ದ? पेड़ों को काट रहा था. ಮರವನ್ನ ಕಡಿತಾ ಇದ್ದ. उसकी कुल्हाड़ी नदी में गिर गई. कुल्हाड़ी ಕೊಡಲಿ ಕಡಿಬೇಕಾದ್ರೆ ಆ ಕೊಡಲಿ ಏನಾಯ್ತು ಕೇಳಿದ್ರೆ ನದಿ ಮೇ ಗಿರ್ ಗೈ. ಈ ನದಿಗೆ ಏನಾಯ್ತು? ಅದು ಬಿದ್ದೋಯ್ತು. ನದಿಗೆ ಆ ಕುಲ್ಹಾಡಿ ಎನ್ನುವಂಥದ್ದು ಬಿದ್ದೋಯ್ತು. ನದಿ ಗಹರಿ ಥಿ, ವಹ ಕಿನಾರೆ ಪರ್ ಬೈಠಾ ಗಯಾ. ಆ ನದಿ ತುಂಬಾ ಆಳವಾಗಿತ್ತು. ಆ ನದಿ ದಂಡೆ ಮೇಲೆ ಇವನಲ್ಲೇ ಕೂತ್ಕೊಂಡ. ಅವರು ರೋನೆ ಲಗಾ. लकड़हार ने किनारे के पास बैठ कर रो रहा था. ಅಳೋದಕ್ಕೆ ಶುರು ಮಾಡಿದ. ಯಾತಕ್ಕೆ? ಅವನ ಕೊಡ್ಲಿ ಆ ನೀರಿನ ಒಳಗಡೆಗೆ ಬಿದ್ದು ಹೋಗಿದೆ ಅಂತ ಹೇಳಿ उसकी पुकारा और रोना सुनकर बुद्ध भगवान ने प्रत्यक्ष हुई. ಅವನ ಅಳುವುದನ್ನ ಕಂಡು ಭಗವಂತನಾಗಿರ್ತಕ್ಕಂತಹ ಬುದ್ಧ ಅಲ್ಲಿ ಪ್ರತ್ಯಕ್ಷ ಆದ. ಭಗವಾನ್ ಬುದ್ಧ ಲಕड़हार के सामने प्रत्यक्ष हुई. ಅಲ್ಲಿ ಪ್ರತ್ಯಕ್ಷನಾದ. ಪ್ರತ್ಯಕ್ಷ ಆದ್ಮೇಲೆ उसने बुद्ध लकड़हार से पूछा. ಆ ಕಟ್ಟಿಗೆಯನ್ನ ಕಡಿದು ಮಾರಾಟವನ್ನು ಮಾಡ್ತಾ ಇದ್ನಲ್ಲ, ಅವನಲ್ಲಿ ಪ್ರಶ್ನೆಯನ್ನು ಮಾಡಿದ. ಕ್ಯೂ ರೋ ರಹಾ ಹೋ, ಯಾಕೆ ನೀನು ಅಳ್ತಾ ಇದೀಯಾ ಅಂತ ಕೇಳಿದ. लकड़हार ने उसकी अपनी ದುಃಖಿ ಬರಿ ಕಹಾನಿ ಕಹ. ಆ ದುಃಖ ತುಂಬಿದ ವಿಚಾರಗಳನ್ನು ಹೇಳಿದ. ಯಾಕೆಂತಂದ್ರೆ ಕೊಡ್ಲಿ ಇಲ್ಲ ಅಂತ ಆದ್ರೆ ಅವನ ಜೀವನ ಏನಾಗ್ತದೆ? ಅಸ್ತವ್ಯಸ್ತ ಆಗ್ತದೆ. ಹಾಗಾಗಿ ಕೊಡ್ಲಿ ನೀರಿನ ಆಳಕ್ಕೆ ಬಿದ್ದಿದೆ. ಹಾಗಾಗಿ ಆ ಕೊಡ್ಲಿ ಇಲ್ಲದೆ ನನ್ನ ಜೀವನ ಕಷ್ಟ ಆಗ್ತದೆ ಅನ್ನುವಂಥದ್ದನ್ನ ಕಥೆಯನ್ನ ಹೇಳಿದ ಭಗವಾನ್ ಬುದ್ಧನಲ್ಲಿ. ಆವಾಗ ಭಗವಾನ್ ಬುದ್ಧನೇ ಪಾನಿ ಮೇ ಡುಬ್ಕಿ ಲಗಾಯಿ. ಭಗವಾನ್ ಬುದ್ಧ ಏನ್ ಮಾಡಿದ ಕೇಳಿದ್ರೆ ಆ ನೀರಿನಲ್ಲಿ ಕೆಳಗಡೆಗೆ ಇಳಿದ. ಅಂದ್ರೆ ತುಂಬಾ ಆಳವಾಗಿತ್ತು. ಆಳಕ್ಕೆ ಇಳಿದ್ಬಿಟ್ಟು ಏನ್ ಮಾಡ್ದ? ಅವ್ರ ಸುನಹರೆ ಕುಲ್ಹಾಡಿ ಲಾಯಿ. ಕ್ಯಾ ಹೇ? ಸುನಹರೆ ಕುಲ್ಹಾಡಿ. ಆ ಬಂಗಾರದ ಕೊಡಲಿಯನ್ನ ಆ ಬುದ್ಧ ಏನ್ ಮಾಡ್ದ ಕೇಳಿದ್ರೆ ನೀರಿನಿಂದ ಮೇಲೆತ್ತಿದ್ದ. ಎತ್ತಿದ ನಂತರದಲ್ಲಿ ಹೇಳ್ತಿದ್ದಾನೆ ಕುಲ್ಹಾಡಿ ಲಾಯಿ. लकड़हार ने कहा यह मेरी कुल्हाड़ी नहीं है.
ಬುದ್ಧನಲ್ಲಿ ಹೇಳ್ದ ಈ ಕೊಡಲಿ ನನ್ನದಲ್ಲ ಅಂತಂದ. ಆಮೇಲೆ ಭಗವಾನ್ ಬುದ್ಧನೇ ಫೇರ್ಸೆ ನದಿ ಮೇ ಡೂಬ್ ಲಗಾಯಿ. ಭಗವಾನ್ ಬುದ್ಧ ಏನ್ ಮಾಡ್ದ ಕೇಳಿದ್ರೆ ಇವನ್ನೆಲ್ಲ ಅಂತವಾಗ ಇನ್ನೊಂದ್ಸಾರಿ ನೀರಿನ ಕೆಳಗಡೆಗೆ ಹೋದ. ಅವ್ರ ಚಾಂದಿ ಕಿ ಕುಲ್ಹಾಡಿ ಲಾಯಿ. ಕ್ಯಾಯೇ ಚಾಂದಿ ಕಿ ಕುಲ್ಹಾಡಿ. ಚಾಂದಿ ಬೆಳ್ಳಿ. ಬೆಳ್ಳಿಯ ಕುಲ್ಹಾಡಿ ಕೊಡಲಿಯನ್ನ ತಗೊಂಬಂದ. ಅದನ್ನ ನೋಡಿದ, ಹೇಳಿದ ಲಕಡಹಾರನೆ ಕಹ ಯಹದಿ ಮೇರಿ ನೀ ಹೈ. ಇದು ಸ್ವಾಮಿ ನನ್ನದಲ್ಲ ಅಂತ ಹೇಳ್ದ. ಇದು ಸ್ವಾಮಿ ನನ್ನದಲ್ಲ ಅಂತ ಹೇಳ್ದ. ಆವಾಗ ಫಿರ್ಸೆ ಭಗವಾನ್ ಬುದ್ಧನೇ ಡುಬ್ಕಿ ಲಗಾಯಿ. ಮತ್ತೆ ಭಗವಂತ ಏನ್ ಮಾಡ್ದ, ಕೆಳಗಡೆಗೆ ನೀರಿನ ಆಳಕ್ಕೆ ಹೋದ. ಅಲ್ಲಿ ಏನ ಮಾಡ್ದ ಅಂತಂದ್ರೆ ಲೋಹಿ ಕಿ ಕುಲ್ಹಾಡಿ. ಲೋಹ ಕಬ್ಬಿಣದ ಒಂದು ಕೊಡಲಿಯನ್ನ ತಗೋಬಂದ. ಆವಾಗ ಇವನು ಹೇಳ್ತಿದ್ದಾನೆ, ಅಪ್ನಿ ಕುಲ್ಹಾಡಿ ದೇಕಕರ್ ಲಕಡಹಾರನೆ ಖುಷ್ ಹುವಾ. ಅದು ತಗೋಬಂದವಾಗ ಯಹ ಕುಲ್ಹಾಡಿ ಮೇರಿ ಹೈ, ಭಗವಾನ್ ಯಹ ಕುಲ್ಹಾಡಿ ದೇದೋ ಅಂತಂದ. ಈ ಒಂದು ಕೊಡಲಿಯನ್ನ ನನಗೆ ಕೊಟ್ಬಿಡು ಅಂತಂದ. ಇದನ್ನ ಕೇಳಿದ ಉಸ್ಕಿ ಇಮಾನ್ದಾರಿ ಪರ ಭಗವಾನ್ ಬುದ್ಧ ಪ್ರಸನ್ನ ಹುಯಿ. ಭಗವಾನ್ ಬುದ್ಧನಿಗೆ ಏನಾಯ್ತು ಕೇಳಿದ್ರೆ ಇವನ ಇಮಾನ್ದಾರಿ ಅವನ ಈ ಪ್ರಾಮಾಣಿಕತೆ ಅಂತಕ್ಕಂಥದ್ದು ತುಂಬಾ ಖುಷಿ ಆಯ್ತು. ಹೀಗಾಗಿ ಅವನೇನ್ ಮಾಡ್ದ ಅಂತಂದ್ರೆ ಭಗವಾನ್ ಬುದ್ಧ ಅನ್ನುವಂಥವನು ಸುನಹರೆ, ಬಂಗಾರ, ಚಾಂದಿ और लोहा तीनों कुल्हाड़ियों को लकड़हार को दिया. ಮೂರು ಕುಡಲಿಯನ್ನು ಏನ್ ಮಾಡ್ದ ಕೇಳಿದ್ರೆ ಭಗವಂತ ಅವನಿಗೆ ಕೊಟ್ಟ. ಯಾಕೆ ಅಂತಂದ್ರೆ ಅವನ ಇಮಾನ್ದಾರಿ, ಪ್ರಾಮಾಣಿಕತೆ ಒಂದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅವನ ಪ್ರಾಮಾಣಿಕತೆಗೆ ಮೆಚ್ಚಿ ಅವನು ಏನ್ ಮಾಡ್ದ ಕೇಳಿದ್ರೆ ಮೂರು ಕೊಡಲಿಯನ್ನ ಅವನಿಗೆ ಬಹುಮಾನ. बच्चों यह कहानी से स्पष्ट होता है ईमानदारी. इस कहानी से हमें क्या सीख मिलते हैं? देखिए, ईमानदारी ಇಮಾನ್ದಾರಿ, ಪ್ರಾಮಾಣಿಕತೆ ಅನ್ನುವಂಥದ್ದು ಸರ್ವೋತ್ತಮ, ಎಲ್ಲವರಲ್ಲಿ ಉತ್ತಮವಾಗಿರ್ತಕ್ಕಂಥ ನೀತಿ. ಹಾಗಾಗಿ ಈ ಇಮಾನ್ದಾರಿ ಅಂತಕ್ಕಂಥದ್ದನ್ನು ನಾವು ಈ ಕಥೆಯಿಂದ, ईमानदार की लकड़हार ಈ ಕಹಾನಿಯಿಂದ ನಾವು ತಿಳ್ಕೊಂಡಿದ್ದೇವೆ. बच्चों आज भी ईमानदार की संबंधित एक एकांकी नाटक को आज आरंभ करेंगे. ಇವತ್ತು ನಾವು ಒಂದು ನಾಟಕವನ್ನ ಆರಂಭವನ್ನ ಮಾಡೋಣ. ಆ ನಾಟಕ ಯಾವುದು ಅನ್ನುವಂಥದ್ದನ್ನ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಪ್ರಾರಂಭವನ್ನ ಮಾಡೋಣ. ಆ ನಾಟಕ ಯಾವುದು ಅಂತಂದ್ರೆ ಬಸಂತ್ ಕಿ सच्चाई, पाठ 6. बसंत की सच्चाई. इस एकांकी नाटक को विष्णु प्रभाकर जी ने लिखा है. विष्णु प्रभाकर जी, कहा इस नाटक को विष्णु प्रभाकर जी ने लिखा है. बच्चों इस नाटक में तीन दृश्य है और पहला दृश्य को आज आपके सामने प्रस्तुत करता हूं. ಮೂರು ದೃಶ್ಯಗಳನ್ನ ಇಲ್ಲಿ ಮಾಡಲಾಗಿದೆ. ಈ ಮೂರು ದೃಶ್ಯಗಳಲ್ಲಿ ಮೊದಲನೆಯ ದೃಶ್ಯವನ್ನು ಮಾತ್ರ ನಿಮ್ಮ ಮುಂದೆ ಇವತ್ತು ಪ್ರಕಟವನ್ನ ಮಾಡ್ತಿದ್ದೇನೆ. ಇಲ್ಲಿ ಬರತಕ್ಕಂತ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ ಬಸಂತ್ ಅನ್ನುವಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಯಾರು ಅಂತಂದ್ರೆ ಇಲ್ಲಿ ಏಕ ಗರೀಬ್ ಲಡ್ಕಾ ಥಾ. ಏಕ್ ಗರೀಬ್ ಲಡ್ಕಾ, ಒಬ್ಬ
ಬಡವ ಹುಡುಗ ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. ಅದೇ ರೀತಿಯಾಗಿ ಪಂಡಿತ ರಾಜಕಿಶೋರ್, क्या मजदूरों के नेता थे. ಕಾರ್ಮಿಕರ ನಾಯಕ. ಎರಡು ಪಾತ್ರಗಳನ್ನ ನಾವು ಈ ದೃಶ್ಯದಲ್ಲಿ ಏನ್ ಮಾಡ್ತಿದ್ದೇವೆ ಕೇಳಿದ್ರೆ ಪ್ರಸ್ತುತವನ್ನ ಪಡ್ತೇವೆ. ಇನ್ನು 2 ಮತ್ತು 3 दूसरा और तीसरा दृश्य में यहाँ एकांकी में मैं कल बताना चाहता हूँ. आज भी एक पहला दृश्य को मैं बताना चाहता हूँ. ಇಂದು ನಾವು ಮೊದಲನೆಯ ದೃಶ್ಯವನ್ನ ಏನ್ ಮಾಡ್ತಿದ್ದೇವೆ ಕೇಳಿದ್ರೆ ಆರಂಭವನ್ನ ಮಾಡ್ತಿದ್ದೇವೆ. ಇಂದು बसंत का इस पात्र में मनोज लड़का ने अभिनय करता है. क्या है? मनोज ಅಂತಕ್ಕಂಥವನು ಇಂದು ಈ ನಾಟಕದಲ್ಲಿ ವಸಂತನ ಪಾತ್ರದಲ್ಲಿ ಅಭಿನಯವನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಪಂಡಿತ್ ರಾಜಕಿಶೋರ್ का पात्र, पंडित राजकिशोर पात्र को सूर्य नामक एक छात्र ने ಇಂದು ಈ ಎರಡು ಪಾತ್ರಗಳ ಮೂಲಕ ನಾವು ಈ ಮೊದಲನೇ ದೃಶ್ಯವನ್ನ ಆರಂಭಿಸ್ತಾ ಇದ್ದೇವೆ. ಪಹಲಾ ದೃಶ್ಯ, ಮೊದಲನೆಯ ದೃಶ್ಯ ಹೇಗಿತ್ತು ಆ ನಾಟಕ ಅನ್ನುವಂಥದ್ದನ್ನ ನಿಮ್ಗೆ ಶುರು ಮಾಡ್ತಿದ್ದೇನೆ. ಸ್ಟೇಜ್ ಪರ್ ಆ ರಂಗ ಸಜಾವಟಿಕೆ ಹೇಗಿದೆ ಅಂತಂದ್ರೆ, ಆ ಸ್ಟೇಜ್ ಪರ್, ಆ ಒಂದು ಸ್ಟೇಜಿನ ಮೇಲೆ ಸುವಿಧಾನುಸಾರ, ಅನುಕೂಲತೆಗೆ ಅವಶ್ಯಕತೆಗೆ ಅನುಸಾರವಾಗಿ ಏಕ್ ಬಡೆ ನಗರ ಕಾ ಬಾಜಾರ್ ಕಾ ಪ್ರತೀಕಾತ್ಮಕ ದೃಶ್ಯ, ಒಂದು ದೊಡ್ಡದಾಗಿರುವಂತಹ ಪೇಟೆಯ ದೃಶ್ಯವನ್ನ ಈ ನಾಟಕದಲ್ಲಿ ಮೊದಲನೇ ದೃಶ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅವ್ರ ಆನೆ ಜಾನೆ, ಆದ್ರೂ ಪೇಟೆಯಲ್ಲಿ ಏನಾಗಿದೆ ಕೇಳಿದ್ರೆ ಆನ ಬರೋ, ಜಾನ ಅಲ್ಲಿ ಜನ ಏನಾಗ್ತಿದ್ದಾರೆ ಕೇಳಿದ್ರೆ ಪೇಟೆ ಆಗಿರೋದ್ರಿಂದ ಅಲ್ಲಿ ಬರುವ ಮತ್ತು ಹೋಗುವ ಜನರ ಸಂಖ್ಯೆಯನ್ನು ನಾವು ಕಾಣ್ತಾ ಇದ್ದೇವೆ. ಅವರಲ್ಲಿ ಏನೇದೇನೆ ಲೇನಾ ತಗೊಳ್ಳೋ, ದೇನ ಕೊಡೋ, ಆ ಪೇಟೆ ಆಗಿರೋದ್ರಿಂದ ವಸ್ತುಗಳನ್ನ ಅವ್ರು ಏನ್ ಮಾಡ್ತಿದ್ದಾರೆ, ತಗೊಳ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಇಂಥ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಪೇರಿವಾಲಾ ಕಿ ಪುಕಾರ್, ಪೇರಿವಾಲಾ ಯಹ ಬಾಯಿ ಇದರ आओ, ಯಹ ಬಾಯಿ ಇದರ आओ, ಯಹ ಲೇ ಲೋ ವಹ ಲೇ ಲೋ, ಹೀಗೆ ಈ ರೀತಿಯಾಗಿ ಎಲ್ಲರನ್ನ ಕರೆತಕ್ಕಂಥ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. और उसकी बीच में, ಅದರ ಮಧ್ಯದಲ್ಲಿ ಏಕ ಲಡ್ಕ, ಒಬ್ಬ ಬಾಲಕ ಏನ್ ಮಾಡ್ತಿದ್ದಾನೆ, ಲಡ್ಕಾ ಕಿ ನಂಗಾ ಪೈ, ನಂಗಾ ಬರೀ ಕಾಲ್, ಬಾಲಕ ಬರಿಗಾಲಲ್ಲಿ ಇದ್ದಾನೆ. ಅವನು ಏನ್ ಮಾಡಿದ್ದಾನೆ ಕೇಳಿದ್ರೆ ಬರಿಗಾಲಲ್ಲಿ ಇದ್ದಾನೆ. और पटे हुए कपड़े पहने थे. ಪಟಾವನ ಹರಿದ ಬಟ್ಟೆಯನ್ನ ಧರಿಸ್ಕೊಂಡಿದ್ದಾನೆ. ಯಹ ಬಾಲಕ್ ಪಟಾ ಹುವಾ ಕಪಡೆ, ಅವನು ಹರಿದ ಬಟ್ಟೆಯನ್ನ ಧರಿಸ್ಕೊಂಡಿದ್ದಾನೆ. ಅವನು ಏನ್ ಹೇಳ್ತಿದ್ದಾನೆ ಕೇಳಿದ್ರೆ ಪಟಾ ಹುವಾ और हाथ में सामान तो इस तरह से संभाले भागते हुआ जाता है. हाथ में ಕೈಯಲ್ಲಿ ಏನ್ ಮಾಡಿದಾನೆ ಕೇಳಿದ್ರೆ ಚೀಜ್ ವಸ್ತುಗಳನ್ನ ಏನ್ ಮಾಡಿದಾನೆ ಕೇಳಿದ್ರೆ ಹಿಡ್ಕೊಂಡಿದ್ದಾನೆ. ಅವರು ಜಲ್ದಿ ಆ ಬಾಲಕ ಏನ್ ಮಾಡ್ತಿದ್ದಾನೆ, ಅವನು ಆ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಜಲ್ದಿ ಸೇ ವೇಗವಾಗಿ ಅವನು ಏನ್ ಮಾಡ್ತಿದ್ದಾನೆ, ಕೊಡ್ತಾ ಇದ್ದಾನೆ. और लगभग 12 वर्ष की है. यह बालक को कितना साल का लड़का है, 12 साल का लड़का. ಅವನಿಗೆ 12 ವರ್ಷ ಆಗಿದೆ. ಆ ಬಾಲಕನಿಗೆ 12 ವರ್ಷ ಆಗಿದೆ. उसका नाम बसंत था. ಆ ಬಾಲಕನ ಹೆಸರೇನು, ಬಸಂತ. तुम्हारा नाम क्या है, बसंत. ವೆರಿ ಗುಡ್, ಬಸಂತ. ಅವನ ಆ ಬಾಲಕನ ಹೆಸರು ಬಸಂತ ಎಂದಾಗಿತ್ತು. वहां पुकारा, यहाँ बसंत गरीब लड़का ने पुकार रहा है. पुकारना खरीद, पूछना क्या है, वह सीधा आता है. क्या पहला बताता है,
उसके हाथ में है, हाथ में ले लो, यही हाथ में ले लो और पुकार रहा है। क्या है? चलनी ले लो। क्या? चलनी और पुकार रहा है, चलनी ले लो। ठीक है, ಆ ಬಾಲಕ ಏನ್ ಮಾಡ್ತಿದ್ದಾನೆ ಕೇಳಿದ್ರೆ ಆ ಜರಡಿ ತಗೊಂಡ್ರಿ ಅಂತ ಹೇಳ್ತಿದ್ದಾನೆ। और क्या बताता है? बटनी ले लो, बटन बटन ले लो, गुंडियನ್ನ ತಗೊಳ್ರಿ ಅಂತ ಹೇಳ್ತಿದ್ದಾನೆ। और आगे कहता है दिया सिलाई ले लो, दिया सिलाई मैच बॉक्स कड्डी पट्टी। यहाँ 3 चीजों को बेचने के लिए आता है। ಹೀಗೆ 3 ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ಬಂದಿದ್ದಾನೆ ಆ ಬಾಲಕ। उसकी बात कोई नहीं सुनता, ಅವನ ಮಾತನ್ನ ಯಾರು ಕೇಳಿಸ್ತಾ ಇಲ್ಲ। बात हाँ क्या है? एक वचन, एक वचन, बातें ಬಹುವಚನ। ಅವನ ಮಾತನ್ನು ಯಾರು ಕೇಳಿಸ್ಕೊಳ್ತಾ ಇಲ್ಲ। और बटन ले लो इस तरह से करता है, सब उसे देखते हैं। यहाँ बाजार में सब लोगों ने यहाँ लड़का को देख रहा है। क्या है, क्या है, क्या बेचने वाले? ಆ ಹುಡುಗ ಏನನ್ನ ಮಾರಾಟ ಮಾಡೋದಕ್ಕೆ ಬಂದಿದ್ದಾನೆ ಅಂತ ಹೇಳಿ ಅವನನ್ನ ದಿಟ್ಟಿಸಿ ನೋಡ್ತಾ ಇದ್ದಾರೆ। और आगे कहता है और आगे बढ़ जाते हैं। यह बालक आगे आगे बढ़ जाता है, ಮುಂದೆ ಮುಂದೆ ಹೋಗ್ತಾ ಇದ್ದಾನೆ। ಆ ಬಾಲಕ ಏನ್ ಮಾಡ್ತಿದ್ದಾನೆ? ಮುಂದೆ ಮುಂದೆ ಹೋಗ್ತಾ ಇದ್ದಾನೆ। उसी समय ಆ ಸಮಯದಲ್ಲಿ उसी समय ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕಂಡು ಬರ್ತಿದ್ದಾನೆ। ಅವನು ಯಾರು? ಕದ್ದದಾರಿ ವ್ಯಕ್ತಿ। ಕದ್ದದಾರಿ ವ್ಯಕ್ತಿ ಅಲ್ಲಿ ಒಬ್ಬ ಕದ್ದದಾರಿ ವ್ಯಕ್ತಿಯನ್ನು ಒಂದು ಕಂಡು ಬರ್ತಿದ್ದಾನೆ। ಬಂದಾಗ ಖುಷಿ ಆಗ್ತದೆ। ಕದ್ದದಾರಿ ವ್ಯಕ್ತಿ ವಹಾ ಜಾತೆ ದಿಖಾಯಿ ದೇತಾ ಹೇ, ಜನ ಹೋಗೋದು ಕಂಡು ಬರ್ತದೆ। ಇವನಿಗೆ ಖುಷಿ ಆಗ್ತದೆ, ಏನಾದ್ರೂ ವಸ್ತುಗಳನ್ನ ಮಾರಾಟ ಮಾಡಬಹುದು ಕದ್ದದಾರಿ ವ್ಯಕ್ತಿಯಿಂದ ಅಂತ ಹೇಳಿ ಅವನು ಹೋಗ್ತಿದ್ದಾನೆ। नीचे मारता है। यह व्यक्ति दूर से देखता है, देख कर क्या कहता है, क्या क्या बताता है? आगे भाग जाता है। और खद्दारी व्यक्ति को देखकर पीछे भाग जाता है और भागकर खद्दार व्यक्ति के सामने बातचीत कर रहा है। यह बालक बसंत नामक एक बालक, 12 वर्ष के बालक ने बातचीत की। क्या है? साहब, यहां पुल्लिंग शब्द है। साहिबा, साहब, यहां खद्दारी व्यक्ति को देखकर आश्चर्य से, बहुत ही खुशी से बताता है, साहब क्या है, क्या कर रहा है? हाँ साहब, बटन लीजिए। साहब क्या बटन लीजिए। क्या बालक ने बटन लेने के लिए प्रेरित करता है। स्वामी बटन तಗೊಳ್ಳಿ ಅಂತ ಹೇಳ್ತಿದ್ದಾನೆ। ದೇಶಿ ಬಟನ್ है, ಮೇಡ್ ಇನ್ ಇಂಡಿಯಾ, ಭಾರತದಲ್ಲಿ ತಯಾರಾಗಿರ್ತಕ್ಕಂಥವು ಬಟನ್ ಅನ್ನು ತಗೊಳ್ಳಿ ಸ್ವಾಮಿ ಅಂತ ಹೇಳ್ದ। और साहब दिया सिलाई, दिया सिलाई, बटन लीजिए या दिया सिलाई ले लीजिए। और खद्दारी व्यक्ति के सामने यह विचार को बताए। राजकिशोर कहता है, ऐसे राजकिशोर कहता है, साहब नहीं लीजिए, हमें ನನಗೆ ಬೇಡ ಅಂತ ಹೇಳ್ತಿದ್ದಾನೆ। क्या है? चीज जरूरत नहीं है, यहाँ छोड़ दी। और आगे कहता है और मुझे कुछ नहीं चाहिए, मुझे कुछ नहीं चाहिए, यहाँ चीज खरीदने की जरूरत नहीं है, यह चीज छोड़ दीजिए। क्या विचार को बताइए। बहुत पसंद आता है, चाहो जाओ किसी को और को दे दो। और खद्दार व्यक्ति ने खाता है, जाओ चले जाओ और दूसरे व्यक्ति को भेज दो और बेच दो।
ಇವನು ಹೇಳ್ತಿದ್ದಾನೆ ಬೇರೆಯವರಿಗೆ ವಸ್ತುಗಳನ್ನು ಮಾರಾಟ ಮಾಡಿ. ಆಗ ಈ ಬಾಲಕ ಹೇಳ್ತಿದ್ದಾನೆ ಇದರಿಂದ ಉಪಯೋಗವನ್ನು ಹೇಳ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ ನೋಡಿ, ಹಾಗೆ ಕಾತಾ ಹೇ ಕದ್ದದಾರ ವ್ಯಕ್ತಿ ಸೇ ಬಾಚಿತ್ ಕರಾಯೆ, ಸ್ವಾಮಿ ಈ ಚನ್ನಿ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. दूध चाहिए, इसका उपयोग क्या है? दूध, ಮಿಲ್ಕ್, ಆ ಹಾಲನ್ನ ನೀವು ಸೋಸ್ಬೋದು ಸ್ವಾಮಿ. ಇಲ್ಲ ಚಾಯ್ ಟೀಯನ್ನ ಸೋಸ್ಬೋದು ಸ್ವಾಮಿ. ಇದನ್ನು ತಗೊಳ್ಳಿ ಸ್ವಾಮಿ ಅಂತ ಹೇಳಿ ಇವನೇನ್ ಮಾಡ್ತಿದ್ದಾನೆ ಕೇಳಿದ್ರೆ ಈ ಕದ್ದದಾರ ವ್ಯಕ್ತಿಯಲ್ಲಿ ಹೇಳ್ತಿದ್ದಾನೆ. पंडित राजकिशोर ने कहता है मुझे नहीं चाहिए, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾನೆ. ಸ್ವಾಮಿ ಬಟನ್ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. ಅವಾಗ ಆ ಕದ್ದದಾರಿ ವ್ಯಕ್ತಿ ನೈ ನನಗೆ ಇದು ಬೇಡ ಅಂತ ಹೇಳ್ತಿದ್ದಾನೆ. ಅವ್ರು क्या है साहब ಸ್ವಾಮಿ ಈ ಕಡ್ಡಿ ಬೆಳಕೆನಾದ್ರು ತಗೊಳ್ಳಿ ಅಂತ ಹೇಳ್ತಿದ್ದಾನೆ. ಹೀಗೆ ನೈ ಯಾ ಕದ್ದದಾರಿ ವ್ಯಕ್ತಿನೇ ಕೊಯ್ ಬಿ ಚೀಜ್ ಜರೂರತ್ ನಹೀ ಚಲ್ ಜಾओ, ನನಗೆ ಯಾವುದು ವಸ್ತುಗಳ ಅವಶ್ಯಕತೆ ಇಲ್ಲ ಹೋಗು ಅಂತ ಹೇಳ್ತಿದ್ದಾನೆ. और यहाँ ವ್ಯಾಪಾರ करने के पहला ಪದ್ಧತಿ है. ಇಲ್ಲಿ ಏನ್ ಮಾಡ್ದ ಕೇಳಿದ್ರೆ ವಸ್ತುಗಳನ್ನ ತಗೊಳ್ಳಿ ಅಂತ ಹೇಳ್ದ. ತಗೊಳ್ಳಿ, ಇದನ್ನ ತಗೊಳ್ಳಿ ಸರ್, ಇದನ್ನ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. ಈಗ ವಿನಮ್ರವಾಗಿ ಹೇಳ್ತಿದ್ದಾನೆ, ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದಾನೆ. ಅದೇನ ಎರಡನೇ ರೀತಿಯಿಂದ ಅವನು ರಿಕ್ವೆಸ್ಟ್ ಅನ್ನು ಮಾಡ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ ಅಂತ ಕೇಳಿದ್ರೆ ವಿನಮ್ರ ಸ್ವಾಮಿ ಸಾಬ್ ಸ್ವಾಮಿ ಒಂದು ಜರಡಿ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. ರಿಕ್ವೆಸ್ಟ್ ಅನ್ನ ವಿನಮ್ರ ವಿನಂತಿ ಪೂರ್ವಕವಾಗಿ ಆ ಬಾಲಕ ಏನ್ ಮಾಡ್ತಿದ್ದಾನೆ ಕೇಳಿದ್ರೆ ಇವನನ್ನು ಕೇಳ್ತಿದ್ದಾನೆ. ಸಿರ್ಫ್ 2 ಆನಾ ಕೀಮತ್ ಹೈ, ಸಿರ್ಫ್ ಕೇವಲ 2 ಆನಾ, 2 ಆನೆ. 2 ಆನಾ ಶಾಪ್ ಕೇವಲ 6 ಪೈಸೆ. ಒಂದು ಜರಡಿ ತಗೊಂಡ್ರೆ 6 ಪೈಸೆ ಸ್ವಾಮಿ. ಹಾಗಾಗಿ ಒಂದು ಜರಡಿ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. ಕೇವಲ 2 ಆನಾ ಕೀಮತ್ ಹೈ, ಕೇವಲ ಇದು 2 ಆನೆಯ ಕಿಮ್ಮತ್ತು ಅಂತ ಹೇಳಿದ. पर भाई मुझे नहीं चाहिए, कैसे ले लो ಹೇಳ್ತಿದ್ದಾನೆ. ನನಗೆ ಆ ವಸ್ತುಗಳು ನನಗೆ ಬೇಕು, ನನಗೆ ಬೇಡ ಅಂತ ಹೇಳ್ತಿದ್ದಾನೆ. ಅಚ್ಚಾ ಆಪ್ 6 ಪೈಸೆ. ಓಹೋ, ನಿನಗೆ ಏನಾಗಿದೆ ಕೇಳಿದ್ರೆ 6 ಪೈಸೆ ಬೇಕಲ್ವಾ ಅಂತ ಹೇಳಿ ಆ ವಸಂತನ ಎದುರಿಗೆ ಆ ಪಂಡಿತ ರಾಜಕಿಶೋರ್ ಹೇಳ್ತಿದ್ದಾನೆ. ಓಹೋ ಕಹಾ ದಿಯಾ ಮುಜೆ ಕುಚ್ ನಹೀ ಚಾಹಿಯೆ, ನನಗೆ ಬೇಡ ಅಂತಂದ್ರು ನೀನು ಯಾಕೆ ನನ್ನ ಒತ್ತಾಯಕ್ಕೆ ಹೇಳ್ತಿದ್ದಾನೆ. ವಿನಮ್ರ ರೋನ. ಈಗ ಮೊದಲನೇದಾಗಿ ತಗೊಳ್ಳಿ ಸ್ವಾಮಿ ಅಂತ ಹೇಳಿ ಒತ್ತಡದಲ್ಲಿ ಹೇಳ್ದ. ಎರಡನೇದಲ್ಲಿ ವಿನಂತಿಯನ್ನ ಮಾಡಿಕೊಂಡ. ಮೂರನೇ ವಿಧದಿಂದ ರಿಕ್ವೆಸ್ಟ್ ಮಾಡ್ತಿದ್ದಾನೆ. ರುವಾಸ ರೋನ हसन विलोम शब्द है. विलोम शब्द है रोना हसन. बालक बसंत ने रो रहा है. क्या है रोना सर? क्या है साहब सवेरे से अब तक कुछ भी नहीं देखा है. सवेरा शाम.
ಬೆಳಿಗ್ಗೆಯಿಂದ ಸ್ವಾಮಿ ಬೆಳಿಗ್ಗೆಯಿಂದ ನಾನು ಕುಚ್ ನಹಿ ಚೀಜ್ ನಹಿ ಬೇಕಾಗಿ ಒಂದು ವಸ್ತುವನ್ನ ಮಾರಾಟವನ್ನ ಮಾಡಲಿಲ್ಲ. ಆಪ್ಸೆ ಸ್ವಾಮಿ ನಿಮ್ಮಲ್ಲಿ ಆಸೆಯನ್ನು ಇಟ್ಕೊಂಡಿದ್ದೇನೆ, ಭರವಸೆಯನ್ನು ಇಟ್ಕೊಂಡಿದ್ದೇನೆ. ಏಕೋ ಲೇ ಲೀಜಿಯೇ, ಇದರಲ್ಲಿ ಯಾವುದಾದರೂ ಒಂದು ವಸ್ತುಗಳನ್ನ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. ಜೇಬ್ ಸೆ 2 ಪೈಸೆ ನಿಕಾಲ್ತಿ ಹುಯಿ. ರಾಜ್ಕಿಶೋರ್ ಏನ್ ಮಾಡ್ತಿದ್ದಾನೆ, ಇವನು ನನಗೆ ಬಿಡಲ್ಲ ಇವನು ಅಂತ ಹೇಳಿ ದುಡ್ಡನ್ನು ಕೊಡಬೇಕು ಅಂತ ಹೇಳಿ ಆ ಜೇಬಿನಿಂದ ಏನ್ ಮಾಡ್ತಿದ್ದಾನೆ ಕೇಳಿದ್ರೆ ಈ ರೀತಿಯಾಗಿ ನಿಕಾಲ್ತೆ ಹುಯಿ. ತುಮ್ತೋ ಅಚ್ಚಾ ತುಮೆ ಪೈಸೆ ಚಾಹಿಯೇ, ನಿನಗೆ ದುಡ್ಡು ಬೇಕಲ್ವಾ, ಹಾಗಾಗಿ ದುಡ್ಡು ಬೇಕಾಗಿದ್ದ ಲೇಲೋ 2 ಪೈಸೆ ಲೇಲೋ ಜಾವು, 2 ಪೈಸೆ ಕೊಡ್ತೀನಿ ಹೋಗು ಅಂತ ಹೇಳಿ. पैसे लेने के लिए अब तक क्या विचार को बताया है, आपको पैसा की जरूरत है, ನಿನಗೆ ಬೇಕಾಗಿರತಕ್ಕಂಥ ದುಡ್ಡು, ಹಾಗಾಗಿ ನಿನಗೆ ಹಣ ಬೇಕಾಗಿದೆ, ಹಣ ತಗೊಂಡು ಹೋಗು ಅಂತ ಹೇಳ್ತಿದ್ದಾನೆ. और बसंत कहता है एकदम ಅವನಿಗೆ ಸಿಟ್ಟು ಬಂತು. ನನಗೆ ಬಸಂತನಿಗೆ ಸಿಟ್ಟು ಬಂತು. ನೈ ಸಾಬ್, ಇಲ್ಲ ಸ್ವಾಮಿ, ಮೈ ಪೈಸೆ ನಹಿ ಲೂಂಗಾ, ಸ್ವಾಮಿ ನಾನು ಹಣವನ್ನ ತಗೊಳ್ಳಲ್ಲ, ನಾನು ಹಣವನ್ನ ತಗೊಳ್ಳಲ್ಲ, ಪೈಸಾ ನಹಿ ಲೂಂಗಾ, ನಾನು ಹಣವನ್ನ ತಗೊಳ್ಳಲ್ಲ ಅಂತ ಹೇಳಿ ಈ ಬಸಂತ ಏನ್ ಮಾಡ್ತಿದ್ದಾನೆ ಕೇಳಿದ್ರೆ ರಾಜ್ಕಿಶೋರ್ ಮುಂದೆ ಹೇಳಿದ. ಬಸಂತ ಮಾತನ್ನ ಕೇಳಿದ. ಪಂಡಿತ್ ರಾಜ್ಕಿಶೋರ್ ಹೇಳ್ತಿದ್ದಾನೆ, ನಹಿ ಲೋಗೆ, ಹಣ ತಗೊಳ್ಳಲ್ವಾ ಅಂತ ಹೇಳ್ತಿದ್ದಾನೆ. ಜಿ ನಹಿ, ಇಲ್ಲ ಸ್ವಾಮಿ, ಆಪ್ ಚಲನಿ ಖರೀದ್ ಲೀಜಿಯೇ, ನೀವು ಸ್ವಾಮಿ ಈ ಚಲನಿ ಜರಡಿಯನ್ನ ತಗೊಳ್ಳಿ, ಸ್ವಾಮಿ ನೀವು ಜರಡಿ ತಗೊಳ್ಳೇಬೇಕು ಅಂತಂದ. ಆಪ್ ಖರೀದ್ ಲೀಜಿಯೇ, ಅಚ್ಚಾ ಏಕ್ ಚಲನಿ ಮೇ ತುಮೆ ಕ್ಯಾ ಖುಷಿ. ಪಂಡಿತ್ ರಾಜ್ಕಿಶೋರ್ನೇ ಕಹತಾ ಹೇ, ಸರಿ ಇಷ್ಟೆಲ್ಲ ನನಗೆ ಒತ್ತಾಯವನ್ನ ಮಾಡ್ತಾ ಇದೆಯಲ್ಲ, ಒಂದು ಜರಡಿಯನ್ನ ಮಾರಾಟ ಮಾಡಿದ್ರೆ ನಿನಗೆ ಉಳಿಯುವ ಹಣ ಎಷ್ಟು ಅಂತ ಕೇಳ್ತಿದ್ದಾನೆ. ಒಂದು ಜರಡಿಯನ್ನ ಇನ್ನೊಬ್ಬರಿಗೆ ಮಾರಾಟವನ್ನು ಮಾಡಿದ್ರೆ ನಿನಗೆ ಉಳಿಯುವಂತ ಹಣ ಎಷ್ಟು ಅಂತ ಕೇಳ್ತಿದ್ದಾನೆ. और 2 पैसे, ಎಷ್ಟು ಪೈಸಾ ಉಳಿತದೆ? 2 पैसे, 2 पैसे ಉಳಿತದೆ. ಒಂದು ವಸ್ತುವನ್ನ ಮಾರಾಟ ಮಾಡಿದ್ರೆ ಅವನಿಗೆ ಉಳಿಯುವಂತ ಹಣ ಎಷ್ಟು? 2 पैसे. 2 पैसेಗೋಸ್ಕರ यह बालक, यह 2 पैसा के लिए यह बालक बहुत ही मेहनत करता पड़ता है, मेहनत करनी पड़ता है. ಇಲ್ಲಿ 2 पैसे ಉಳಿಸೋದಕ್ಕೋಸ್ಕರ ಅವನು ಆ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾನೆ. ನೈ ಸಾಬ್ ನೈ, ಯಹ ತೋ और आगे कहता है ನೈ ಸಾಬ್ ನೈ, ಇಲ್ಲ ಸ್ವಾಮಿ ಇಲ್ಲ. ಏನ್ ಹೇಳ್ತಿದ್ದಾನೆ, ಹಣ ತಗೊಂಡ್ರೆ ಏನಾಗಿದೆ ಕೇಳಿದ್ರೆ ಯಹ ಬಿ ಬೀಕ್ ಹೈ, ಇದು ಏನಾಗುತ್ತೆ, ಭಿಕ್ಷೆ ಆಗ್ತದೆ. ಹಣವನ್ನ ತಗೊಂಡು ನಾನು ಹಣವನ್ನ ಬಳಸಿದ್ದೆ ಆದ್ರೆ ಇದು ಭಿಕ್ಷೆ ಆಗ್ತದೆ, ಹಾಗಾಗಿ ನನಗೆ ಹಣದ ಅವಶ್ಯಕತೆ ಇಲ್ಲ, ಹಣ ಬೇಡ ಅಂತ ಹೇಳ್ತಿದ್ದಾನೆ. ಯಾತು ಭಿಕ್ಷೆ ಆಗುತ್ತೆ ಅನ್ನುವಂಥದ್ದು ಬೀಕ್ ಆಗಿದೆ. ಮೈ ಬೀಕ್ ನಹಿ ಲೂಂಗಾ, ನಾನು ಯಾರ ಹತ್ರನೂ ಕೂಡ ಭಿಕ್ಷೆಯನ್ನ ಬೇಡಲ್ಲ. ಆಪ್ ಚಲನಿ ಲೇ, ನೀವೇನ್ ಮಾಡಿ ಚಲನಿಯನ್ನ ತಗೊಳ್ಳಿ, ಏನು ನೀವು ಜರಡಿಯನ್ನ ತಗೊಳ್ಳಿ ಅಂತ ಹೇಳ್ತಿದ್ದಾನೆ. और पंडित राजकिशोर बात को बड़ा असर होता है. ಈ ಮಾತಿನ ಮೇಲೆ ಪಂಡಿತ ರಾಜ್ಕಿಶೋರ್ನ ಮೇಲೆ ದೊಡ್ಡದಾಗಿರುವಂತಹ ಪ್ರಭಾವ ಬೀರ್ತದೆ. ಯಾಕೆ ಈ ಬಾಲಕ ದುಡ್ಡನ್ನ ತಗೊಳ್ತಾ ಇಲ್ಲ, ಯಾಕೆಂತಂದ್ರೆ ದುಡ್ಡಿನ ಅವಶ್ಯಕತೆ ಇತ್ತು, ಆದ್ರೂ ಕೂಡ ದುಡ್ಡನ್ನ ಯಾಕೆ ತಗೊಳ್ತಾ ಇಲ್ಲ ಅಂತ ಅಂದವಾಗ और पैसे की नहीं मिलते ಅಂತ ಯಾಕೆ ತಗೊಳ್ಳಲ್ಲ ಅಂತ ಅಂದವಾಗ पंडित राजकिशोर की बातें बड़ा असर होता है. वे सासा उसे बच्चे को देखते नहीं फिर जेब में टटोलते हैं. ಅವಾಗ ಪಂಡಿತ್ ರಾಜ್ಕಿಶೋರ್ ಏನ್ ಮಾಡ್ತಾನೆ ಕೇಳಿದ್ರೆ ತನ್ನ ಕಿಸೆಗೆ ಕೈಯನ್ನ ಹಾಕ್ತಾನೆ. ಪೈಸೆ ನಹಿ ಮಿಲ್ತೆ, ಇಲ್ಲಿ ಆ ಪೈಸೆಯನ್ನ ಕೊಡಬೇಕು ಅಂತ ಅವಾಗ ಆ ಹಣ ಸಿಗಲ್ಲ. ಹಣ ಸಿಗದೆ ಇದ್ದಾವಾಗ ಏನ್ ಮಾಡ್ತಾನೆ ಕೇಳಿದ್ರೆ ಈ ರೀತಿಯಾಗಿ ಹುಡುಕಾಡ್ತಾ ಇದ್ದಾನೆ. ಅವಾಗ ಏನ್ ಹೇಳ್ತಿದ್ದಾನೆ, ಬಾಯಿ ಮೇರೆ ಪಾಸ್ ಪೈಸಾ नहीं, ಸ್ವಾಮಿ ನನ್ನ ಹತ್ರ ಹಣ ಇಲ್ಲ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ಚೇಂಜ್ ಇಲ್ಲ ಅಂತ ಹೇಳ್ತಿದ್ದಾನೆ. ಮೇರೆ ಪಾಸ್ ಏ ನೋಟ್ ಹೈ, ನನ್ನ ಹತ್ರ ಇರ್ತಕ್ಕಂಥದ್ದು ನೋಟ್ ಇದೆ, ಹಾಗಾಗಿ ನನ್ನ ಹತ್ರ ಪೈಸೆ ಇಲ್ಲ, 2 पैसे ಇಲ್ಲ ಅಂತ, 6 पैसे ಇಲ್ಲ ಅಂತ ಹೇಳ್ತಿದ್ದಾನೆ. ಕುಚ್ ಬೀಕ್ ನಹಿ ಹೈ,
ನಾನು ಇಲ್ಲಿಯವರೆಗೆ ಯಾವ ವಸ್ತುಗಳನ್ನು ಮಾರಾಟ ಮಾಡಿಲ್ಲ, ನನ್ನ ಹತ್ರನೂ ಹಣ ಇಲ್ಲ ಅಂತ ಹೇಳ್ತಾನೆ. ಪಂಡಿತ್ ರಾಜಕಿಶೋರ್ ಹೇಳ್ತಿದ್ದಾನೆ, ತಬಿತೋ ಕಾತಾತ ಅಚಾ ಕಲ್ಲೇ ಲೋಂಗ. ನೀವೊಂದು ಕೆಲಸ ಮಾಡು, ನಾಳೆ ನೀನು ಕೊಟ್ಬಿಡು ಅಂತ. ನಾಳೆ ಉಳಿದಿರುವ ಹಣವನ್ನ ನನಗೆ ಕೊಟ್ಬಿಡು ಅಂತ ಹೇಳ್ತಿದ್ದಾನೆ. ಮಗರ್ ಆನ ಕಿಶನ್ಗಂಜ್ ಮೇ ರಾತಾ ಹೂ. ನಾನಿರೋದು ಕಿಶನ್ಗಂಜ್ ಅನ್ನುವಂತ ನಗರ. ಆ ನಗರಕ್ಕೆ ಬಂದು ನನ್ನ ಮನೆಯಲ್ಲಿ ನೀನು ಆ ಉಳಿದ ಹಣವನ್ನು ಕೊಟ್ಬಿಡು, ನನಗೀಗ ಹಣದ ಅವಶ್ಯಕತೆ ಇಲ್ಲ, ನೀನು ಹೋಗ್ಬೋದು ಅಂತ ಹೇಳಿದ. ಆವಾಗ ಈ ಬಾಲಕ ಹೇಳ್ತಿದ್ದಾನೆ, ಬಸಂತ ನೈ ಸಾಬ್ ನೈ, ಇದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಆಜಿ ಲೀಜಿಯೇ, ಹಿಂದೆ ನಾನು ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾನೆ. ಆಪ್ ನೋಟ್ ಮುಜೆ ದೀಜಿಯೇ, ಸ್ವಾಮಿ ನನಗೆ ನೋಟನ್ನು ಕೊಟ್ಬಿಡಿ, ನನಗೆ ನೀವು ನೋಟ್ ಕೊಟ್ಬಿಡಿ, ಹಿಂದೆ ಆ ಹಣವನ್ನ ಉಳಿದ ಹಣವನ್ನ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಅವನು ಈಗಲೇ ವಾಪಸ್ ನಾನು ತಂದು ಕೊಡ್ತೇನೆ. ಮೈ ಬಾಜಾರ್ ಸೆ ಗುಣಾಲಾಟ, ನಾನು ಹೇಗೆ ಹೋಗಿ ಏನ್ ಮಾಡ್ತಿದ್ದೀನಿ ಕೇಳಿದ್ರೆ ಅದನ್ನ ಚೇಂಜ್ ಮಾಡ್ಕೊಂಡು ವಾಪಸ್ ಬರ್ತೀನಿ ಅಂತ ಹೇಳ್ತಿದ್ದಾನೆ. ಬಾಯಿ ತುಂಬ್ತು. ಅವಾಗ ಪಂಡಿತ್ ರಾಜಕಿಶೋರ್ ಹೇಳ್ತಿದ್ದಾನೆ, ನೀನು ಈಗಲೇ ತರ್ತೀಯ ಅಂತ ಹೇಳ್ತಿದ್ದಾನೆ. ಅಬ್ ಮೈ ಯಹ ಆದ ಔರ್ ನಾನು ಈಗಲೇ ಹೋಗ್ತಾ ಇರ್ತೀನಿ ಅಂತ. ಅಚ್ಚಾ ಲೋ ಗುನಾ ಲೇಲಾವೋ ಅಭಿ ಅನ, ಈಗಲೇ ಬರ್ತೀನಿ, ನೀನು ಇಲ್ಲೇ ಇರಿ ಅಂತ ಹೇಳ್ತಾನೆ. ಅಭಿ ಆದ और क्या है आया साहब आप यही डरे, ಸ್ವಾಮಿ ನೀವು ಇಲ್ಲೇ ನಿಂತಿರಿ, ನಾನು ಬರ ಹೂ. ನಾವೊಂದು ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಕ್ಷಣಾರ್ಧದಲ್ಲಿ ನಾನು ಏನ್ ಮಾಡ್ತೀನಿ ಕೇಳಿದ್ರೆ ವಸ್ತುಗಳನ್ನ ಚೇಂಜ್ ಮಾಡ್ಕೊಂಡು, ಹಣವನ್ನ ಚೇಂಜ್ ಮಾಡ್ಕೊಂಡು ನಿಮ್ಗೆ ತಂದು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಬಸಂತ್ ನೋಟ್ ಲೇಕರ್ ಬಾಜಾರ್ ಕಿ ಓರೆ, ಬಸಂತನು ಆ ಹಣವನ್ನು ತಗೊಂಡು ಏನ್ ಮಾಡ್ತಿದ್ದಾನೆ ಕೇಳಿದ್ರೆ ಓಡ್ತಾ ಇದ್ದಾನೆ. ಓಡ್ತಾ ಇದ್ದವಾಗ ಏನ್ ಮಾಡ್ತಿದ್ದಾನೆ, ರಾಜಕಿಶೋರ್ ಒಯ್ಯಿ ಕಡೆ ರಾತೆ. ರಾಜಕಿಶೋರ್ ಅಲ್ಲೇ ನಿಂತ್ಕೊಂಡ. ಯಾಕೆಂತಂದ್ರೆ ಒಂದ್ 2 ನಿಮಿಷದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಿದ್ದಾನೆ, ಇನ್ನೂ ಬಂದಿಲ್ಲ ಅಂತ ಹೇಳಿ ಅವನು ನಿಂತಿದ್ದಾನೆ. ಜೈಸೆ ಜೈಸೆ ಸಮಯ ಬೇತತಾ, ಹೀಗೆ ಸಮಯ ಏನಾಯಿತು ಕೇಳಿದ್ರೆ ಬಹಳಷ್ಟು ಸಮಯ ಕಳೀತಾ ಇದೆ. ಆವಾಗ ಅವನು ಬರಲಿಲ್ಲ. ಉತ್ಸುಕ ಹೋಗರ್ ಬಜಾರ್ಗೆ ಊರು ಯಾಕೆ ಬರಲಿಲ್ಲ, ಅವನು ಇನ್ನು ಯಾಕೆ ಬರಲಿಲ್ಲ ಬಾಲಕ ಅಂತ ಹೇಳಿ ಅವನನ್ನ ನೋಡ್ತಾ ಇದ್ದಾರೆ. ಆಮೇಲೆ 15 ಮಿನಿಟ್ ಹೋಗಿ ಅವನು ಏನಾದ ಕೇಳಿದ್ರೆ ಒಂದು 15 ನಿಮಿಷ ಕಳೆದೋಯ್ತು, ಆದ್ರೆ ಅವನು ಬರಲಿಲ್ಲ. ಅಬ್ತಕ್ ನಹಿ ಆಯ, ಅವನು ಬರಲ್ಲ ಅಂತ ಹೇಳ್ಕೊಂಡ. ಕಹಾ ರಹ ಗಯ ಮುಜೆ ತೋ ಲಗ್ತಾ ಹೈ ಅಬ್ ನಹಿ ಲೌಟೇಗಾ. ಪಂಡಿತ್ ರಾಜಕಿಶೋರ್ ಏನ್ ಹೇಳ್ತಿದ್ದಾನೆ ಕೇಳಿದ್ರೆ ಬಹುಶಃ ಇವನು ಬರಲ್ಲ, ಇವನು ಬರುವ ಸ್ಥಿತಿಯಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಇವನು ಮೋಸವನ್ನ ಮಾಡುವಂಥದ್ದೇ ಇವನ ಉದ್ದೇಶ ಅನ್ನುವಂಥದ್ದನ್ನ